Welcome to Bhavadnanantara. I am Chidanand Mugli. Let's float in the ocean of knowledge. In today's class, we will discuss the data interpretation in that the problem number 6. ಇವತ್ತಿನ ಕ್ಲಾಸ್ ನಲ್ಲಿ ಡಾಟಾ ಇಂಟರ್ಪ್ರಿಟೇಷನ್ ಪ್ರಾಬ್ಲಮ್ ನಂಬರ್ 6 ನ ನೋಡೋಣಂತೆ. Let's start. Data interpretation, daily DI, question number 6. The question is that. I will read out the question here carefully. The given table shows the number of employees working in different departments of an organization. The given table that shows the number of employees in percentage of employees they are working in different organizations of an organization. Okay, ಒಂದು ಟೇಬಲ್ ಕೊಟ್ಟಿದ್ದಾರೆ. ಅದರಲ್ಲಿ ಏನಿದೆಪ್ಪ ಅಂತಂದ್ರೆ ಎಂಪ್ಲಾಯೀಸ್ ನಂಬರ್ಸ್ ಇದೆ, ಎಂಪ್ಲಾಯೀಸ್ ಪರ್ಸೆಂಟೇಜ್ ಇದೆ, ನಂಬರ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ನಂಬರ್ ಆಫ್ ಎಂಪ್ಲಾಯೀಸ್ ಇನ್ ಪರ್ಸೆಂಟೇಜ್, ವಿವಿಧ ಡಿಪಾರ್ಟ್ಮೆಂಟ್ ನಲ್ಲಿ ವರ್ಕ್ ಮಾಡುವಂತ ಎಂಪ್ಲಾಯೀಸ್ ಆಗಿರ್ತಾರೆ. ದ ಟೇಬಲ್ ಆಲ್ಸೋ ಶೋಸ್ ದ ರೇಷಿಯೋ ಆಫ್ ಮೇಲ್ಸ್ ಅಂಡ್ ಫಿಮೇಲ್ಸ್ ಅಂಡ್ ದ ರೇಷಿಯೋ ಆಫ್ ಎಂಪ್ಲಾಯೀಸ್ ಲಿವಿಂಗ್ ಇನ್ ಸಿಟಿ Z ಅಂಡ್ ಎಂಪ್ಲಾಯೀಸ್ ಲಿವಿಂಗ್ ಇನ್ ಸಿಟಿ Y. ಟೇಬಲ್ ನಲ್ಲಿ ಇದು ಕೂಡ ಇದೆ, ದ ರೇಷಿಯೋ ಬಿಟ್ವೀನ್ ಮೇಲ್ ಅಂಡ್ ಫಿಮೇಲ್, ಜೆಂಡರ್ ರೇಷಿಯೋ ಕೂಡ ಕೊಟ್ಟಿದ್ದಾರೆ, ಅಂಡ್ city Z and city Y ratio, they are living in city Z and city Y, other ratio ಕೂಡ ಕೊಟ್ಟಿದ್ದಾರೆ. The total number of employees in the organization is 80,000. Total number of employees in that organization, ಒಂದು ಆರ್ಗನೈಸೇಷನ್ ಅಲ್ಲಿ ಇರುವಂತಹ ಟೋಟಲ್ ನಂಬರ್ ಎಷ್ಟಿದೆಪ್ಪ ಅಂದ್ರೆ ಎಂಪ್ಲಾಯೀಸ್ 80,000 ಇದೆ. ಆ 80,000 ಜನ 5 ಡಿಪಾರ್ಟ್ಮೆಂಟ್ ನಲ್ಲಿ ಸ್ಪ್ರೆಡ್ ಆಗಿದ್ದಾರೆ ಅಕಾರ್ಡಿಂಗ್ ಟು ದೇರ್ ಪರ್ಸೆಂಟೇಜ್. ಅವ್ರ ಪರ್ಸೆಂಟೇಜ್ ಕೂಡ ಕೊಡಲಾಗಿದೆ. ಫಸ್ಟ್ ಪ್ರಾಬ್ಲಮ್ ನ ನೋಡೋಣಂತೆ, ಅದಕ್ಕೆ ಸಂಬಂಧಪಟ್ಟಂತೆ. ವಾಟ್ ಆರ್ ದ ನಂಬರ್ ಆಫ್ ಎಂಪ್ಲಾಯೀಸ್ ಇನ್ ಡಿಪಾರ್ಟ್ಮೆಂಟ್ ಎ ಅಂಡ್ ಡಿಪಾರ್ಟ್ಮೆಂಟ್ ಇ ಟುಗೆದರ್. ಎ ಮತ್ತು ಇ ನಲ್ಲಿರುವಂತ ಎಂಪ್ಲಾಯೀಸ್ ನಂಬರ್ಸ್ ನ ಹೇಳಬೇಕಾಗಿರುತ್ತೆ ಎರಡು ಕೂಡಿಸಿ. ಡಿಪಾರ್ಟ್ಮೆಂಟ್ ಎ ನಲ್ಲಿ 10% ಇದ್ದಾರೆ, ಡಿಪಾರ್ಟ್ಮೆಂಟ್ ಇ ನಲ್ಲಿ 36% ಇದ್ದಾರೆ. ಡಿಪಾರ್ಟ್ಮೆಂಟ್ ಎ 10%, ಡಿಪಾರ್ಟ್ಮೆಂಟ್ ಇ 36%. ಡಿಪಾರ್ಟ್ಮೆಂಟ್ ಇ ನಲ್ಲಿ 36% ಇದ್ದಾರೆ. ಎರಡು ಸೇರಿಸಿದ್ರೆ 46% ಡಿಪಾರ್ಟ್ಮೆಂಟ್ ಎ ಮತ್ತು ಡಿಪಾರ್ಟ್ಮೆಂಟ್ ಇ ನಲ್ಲಿ ಇರ್ತಾರೆ ಜನ ಎಂಪ್ಲಾಯೀಸ್. ದ ನಂಬರ್ ಆಫ್ ಎಂಪ್ಲಾಯೀಸ್ ಇನ್ ಬೋತ್ ಡಿಪಾರ್ಟ್ಮೆಂಟ್ ಎ ಅಂಡ್ ಡಿಪಾರ್ಟ್ಮೆಂಟ್ ಇ ಟುಗೆದರ್ ಈಸ್ 46% ಆಫ್ 80,000. 80,000 46% ಮಾಡಿದ್ರೆ ಬರುವಂತ ವ್ಯಾಲ್ಯೂನ ಏನಾಗಿರುತ್ತಪ್ಪ ಅಂತಂದ್ರೆ ಅಲ್ಲಿರುವಂತ ಜನ ಆಗಿರ್ತಾರೆ, ಅಲ್ಲಿರುವಂತ ಎಂಪ್ಲಾಯೀಸ್ ಆಗಿರ್ತಾರೆ. 8 6 48, 8 4 32 plus 4 36. These two zeros here. ನೋಡಿ, 8 6 48, 8 4 32, 32 ಪ್ಲಸ್ 4 36 ಆಯ್ತು. ಆನ್ಸರ್ ಏನ್ ಬಂತಪ್ಪ ಅಂತಂದ್ರೆ 36,800. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ ಇದರಲ್ಲಿ. ನೆಕ್ಸ್ಟ್ ಕ್ವಶನ್ ಬಂದ್ರೆ, ವಾಟ್ ಆರ್ ದ ರೇಷಿಯೋ ಆಫ್ ಮೇಲ್ ಎಂಪ್ಲಾಯೀಸ್ ವರ್ಕಿಂಗ್ ಇನ್ ಡಿಪಾರ್ಟ್ಮೆಂಟ್ ಬಿ ಅಂಡ್ ಡಿ ಟುಗೆದರ್ ಟು ಫಿಮೇಲ್ ಎಂಪ್ಲಾಯೀಸ್ ವರ್ಕಿಂಗ್ ಇನ್ ಡಿಪಾರ್ಟ್ಮೆಂಟ್ ಎ ಅಂಡ್ ಇ ಟುಗೆದರ್. ಏನ್ ಕೇಳಿದ್ದಾರೆ? ದ ರೇಷಿಯೋ ಆಫ್ ಮೇಲ್ ಎಂಪ್ಲಾಯೀಸ್ ರೇಷಿಯೋ ಹೇಳ್ಬೇಕಂತ. ಎಲ್ಲೆಲ್ಲಿ ವರ್ಕ್ ಮಾಡೋರು? ಡಿಪಾರ್ಟ್ಮೆಂಟ್ ಬಿ ಅಂಡ್ ಡಿಪಾರ್ಟ್ಮೆಂಟ್ ಡಿ. ನೋಡ್ಕೊಂಡ್ಬಿಡಿ. ಲೆಟ್ಸ್ ಸಿ. ದ ಡಿಪಾರ್ಟ್ಮೆಂಟ್ ಬಿ ಎಂಪ್ಲಾಯೀಸ್ ಆರ್ 22% and department D employees are 20%. In that, the male employees are department B. In department B, out of 22, 13 members are male, and in department D, out of 5, 3 members are male. Okay, let's see one by one. First, I will write department B's information here. ಡಿಪಾರ್ಟ್ಮೆಂಟ್ ಬಿ ಇನ್ಫಾರ್ಮೇಶನ್ ಇಲ್ಲಿ ಬರೀತಿದೆ. ಫಸ್ಟ್ ಟೋಟಲ್ ಮೆಂಬರ್ಸ್ ಇರೋದಷ್ಟು, ಟೋಟಲ್ ಎಂಪ್ಲಾಯೀಸ್ ಇರೋದು 80,000 ಆರ್ಗನೈಸೇಷನ್ ನಲ್ಲಿ. ಡಿಪಾರ್ಟ್ಮೆಂಟ್ ಬಿ ನಲ್ಲಿ
22% ಇದ್ದಾರೆ. ಇನ್ ದಟ್ 13 ಮೆಂಬರ್ಸ್ ಆರ್ ಮೇಲ್ ಔಟ್ ಆಫ್ 22 ಮೆಂಬರ್ಸ್. ಇವೆರಡು ಕೂಡಿಸಿದ್ರೆ 22 ಬರುತ್ತೆ. ಅದರಲ್ಲಿ 22 ಅಂತಂದ್ರೆ 22ರಲ್ಲಿ 13 ಜನ ಮೇಲ್, 9 ಜನ ಫಿಮೇಲ್. ಇನ್ 22 ಮೆಂಬರ್ಸ್ 13 ಮೆಂಬರ್ಸ್ ಆರ್ ಮೇಲ್ ಅಂಡ್ 9 ಮೆಂಬರ್ಸ್ ಆರ್ ಫಿಮೇಲ್. ಸೊ ಔಟ್ ಆಫ್ 22 ಮೆಂಬರ್ಸ್ 13 members are male in department B. If I calculate these 22 cancel out each other, ಎರಡು cancel ಆಗ್ತವೆ, and 8000 divided by 100 we get 800. That we just said cancel out the double zeros. Double zero na cancel out ಮಾಡಲಾಗಿದೆ. 8 13 104, 13 104. ಇವೆರಡು ಜೀರೋನ ಇಲ್ಲಿ ಬರಿತಾ ಇದ್ದೀನಿ. 10,400. ಡಿಪಾರ್ಟ್ಮೆಂಟ್ ಬಿ ನಲ್ಲಿ ವರ್ಕ್ ಮಾಡ್ತಿರುವಂತ ಮೇಲ್ ಎಂಪ್ಲಾಯೀಸ್ ಇವರು. ಡಿಪಾರ್ಟ್ಮೆಂಟ್ ಬಿ ನಲ್ಲಿ ವರ್ಕ್ ಮಾಡುತ್ತಿರುವಂತ ಮೇಲ್ ಎಂಪ್ಲಾಯೀಸ್. ಹಾಗೆ ಡಿಪಾರ್ಟ್ಮೆಂಟ್ ಇ ನ ತಗೊಂಡ್ವಿ ಅಂತಂದ್ರೆ, ಸಾರಿ ಡಿಪಾರ್ಟ್ಮೆಂಟ್ ಡಿ ನ ಕನ್ಸಿಡರ್ ಮಾಡಿದ್ವಿ ಅಂದ್ರೆ 80,000 ಟೋಟಲ್ ಎಂಪ್ಲಾಯೀಸ್. ಹೌದು. ಅಂಡ್ in that 20% are in department D. ಡಿಪಾರ್ಟ್ಮೆಂಟ್ ಡಿ ನಲ್ಲಿ 20% ಇದ್ದಾರೆ. ಹಾಗೆ ಮೇಲ್ ಎಷ್ಟಪ್ಪ ಅಂತಂದ್ರೆ ಔಟ್ ಆಫ್ 5 3 ಮೆಂಬರ್ಸ್ ಆರ್ ಮೇಲ್. 5ರಲ್ಲಿ 3 ಜನ ಮೇಲ್ ಇದ್ದಾರೆ. ಕೊಟ್ಟಿರುವಂತ ಇನ್ಫಾರ್ಮೇಶನ್ ನ ಬರ್ಕೊಂಡಿದ್ದೀನಿ ಅಷ್ಟು. ನೋಡೋಣ, ಕ್ಯಾಲ್ಕುಲೇಟ್ ಮಾಡೋಣ ಅಂತ. ಈಗ 5 1s 5 4s 20, 5 1 5 4 20. These two zeros cancel out each other. 4 into 3 12 ಆಗುತ್ತೆ. 12 into 8 96. 12 96 and these two zeros are here. ಈ 2 zeros ನ ಇಲ್ಲಿ ಇಡ್ತಾ ಇದ್ದೀನಿ. ಈಗ ನಮಗೆ ಸಿಕ್ಕಿರುವಂತ ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ ಡಿಪಾರ್ಟ್ಮೆಂಟ್ ಬಿ ಮತ್ತು ಡಿಪಾರ್ಟ್ಮೆಂಟ್ ಡಿ ಎರಡು ಡಿಪಾರ್ಟ್ಮೆಂಟ್ ಇರುವಂತ ಮೇಲ್ ಎಂಪ್ಲಾಯೀಸ್ ದ ನಂಬರ್ ಸಿಕ್ತು. ಈಗ ಮತ್ತೇನ್ ಮಾಡ್ಬೇಕಪ್ಪ ಅಂತಂದ್ರೆ ಫಿಮೇಲ್ ಎಂಪ್ಲಾಯೀಸ್ ವರ್ಕಿಂಗ್ ಇನ್ ಡಿಪಾರ್ಟ್ಮೆಂಟ್ ಎ ಅಂಡ್ ಡಿಪಾರ್ಟ್ಮೆಂಟ್ ಇ ಟುಗೆದರ್ ಇನ್ನೊಂದು ಇನ್ಫಾರ್ಮೇಶನ್ ನ ಫೈಂಡ್ ಔಟ್ ಮಾಡ್ಕೋಬೇಕಾಗಿರುತ್ತೆ ನಾವಿಲ್ಲಿ. ಏನು, ಡಿಪಾರ್ಟ್ಮೆಂಟ್ ಎ ನಲ್ಲಿ ವರ್ಕ್ ಮಾಡುತ್ತಿರುವಂತಹ ಫಿಮೇಲ್ ಎಂಪ್ಲಾಯೀಸ್ ಔಟ್ ಆಫ್ 10 3 ಮೆಂಬರ್ಸ್ ಇದ್ದಾರೆ ಡಿಪಾರ್ಟ್ಮೆಂಟ್ ಎ ನಲ್ಲಿ ಫಿಮೇಲ್ ಎಂಪ್ಲಾಯೀಸ್. ಹಾಗೆ ಡಿಪಾರ್ಟ್ಮೆಂಟ್ ಇ ನಲ್ಲಿ ವರ್ಕ್ ಮಾಡುತ್ತಿರುವಂತ ಫಿಮೇಲ್ ಎಂಪ್ಲಾಯೀಸ್ ಔಟ್ ಆಫ್ 9 1 ಮೆಂಬರ್ ಇದ್ದಾರೆ ಡಿಪಾರ್ಟ್ಮೆಂಟ್ ಇ ನಲ್ಲಿ ಫಿಮೇಲ್ ಮೆಂಬರ್. ಒಂದೊಂದಾಗಿ ಬರ್ಕೊಂತ ಹೋಗ್ತೀನಿ ಅಂತ. ಈಗ ಡಿಪಾರ್ಟ್ಮೆಂಟ್ ಎ ನಲ್ಲಿ ಕಂಡುಹಿಡಿಬೇಕಾದ್ರೆ ಟೋಟಲ್ ಎಂಪ್ಲಾಯೀಸ್ ನಂಬರ್ ಎಷ್ಟು 80,000. ಹಾಗೆ ಡಿಪಾರ್ಟ್ಮೆಂಟ್ ಎ ಪರ್ಸೆಂಟೇಜ್ ಎಷ್ಟು 100. ಇನ್ ದಟ್ 3 ಮೆಂಬರ್ಸ್ ಆರ್ ಫಿಮೇಲ್ they are female employees out of 10 members. ಓಕೆ, ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಎಷ್ಟು ಬರುತ್ತೆ ನೋಡಿ. these 10 each other cancel out and these 2 0 0 cancel out ಆಯ್ತು. 8 3 24. ಈ 2 0ನ ಇಲ್ಲಿ ಹಚ್ಚಿದ್ದೀನಿ. ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಇದು ಕ್ಯಾಲ್ಕುಲೇಟ್ ಮಾಡೋದಂತ. ಡಿಪಾರ್ಟ್ಮೆಂಟ್ ಇ 80,000 ಇಂಟು 36% ಮೆಂಬರ್ಸ್ ಇದ್ದಾರೆ, ಎಂಪ್ಲಾಯೀಸ್ ಇದ್ದಾರೆ ಡಿಪಾರ್ಟ್ಮೆಂಟ್ ಇ ನಲ್ಲಿ. ಔಟ್ ಆಫ್ 9 ಮೆಂಬರ್ಸ್ 1 ಮೆಂಬರ್ ಈಸ್ ಫಿಮೇಲ್. ಈ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 9 1 9 4 36. ಈ 2 0 ಕ್ಯಾನ್ಸಲ್ ಆಯ್ತು. 80,000 ಆಗಬೇಕಿತ್ತು, 8,000 ಆಗಿದೆ. 80,000. ಓಕೆ, ಈ 2 0 ಕ್ಯಾನ್ಸಲ್ ಔಟ್ ಆಯ್ತು. ಇನ್ನು 800 ಉಳಿದಿದೆ ಇಲ್ಲಿ. 8 4 32, 3,200. ಈ ಕೇಳಿರುವಂತ ರೇಷಿಯೋ ಏನಪ್ಪಾ ಅಂತಂದ್ರೆ ಇವೆರಡು ಕೂಡಿಸಿದ್ರೆ ಬರುವಂತ ವ್ಯಾಲ್ಯೂಗೆ ಇವೆರಡು ಕೂಡಿಸಿದ್ರೆ ಬರುವಂತ ವ್ಯಾಲ್ಯೂ ಎಷ್ಟು ರೇಷಿಯೋ ಆಗಿರುತ್ತೆ ಅಂತ ಕೇಳಿದ್ದಾರೆ. ಇವೆರಡು ಕೂಡಿಸಿ ಎಷ್ಟು ಬರುತ್ತೆ? ಸಮ್ ಆಫ್ ದೀಸ್ ಟು ವಿ ಗೆಟ್ ದ ವ್ಯಾಲ್ಯೂ 20,000. 20,000 ಸಿಗುತ್ತೆ. ಹಾಗೆ ಇವೆರಡು ಕೂಡಿಸಿದ್ರೆ ಎಷ್ಟು ಬರುತ್ತೆ? ವಿ ಗೆಟ್ ದ ವ್ಯಾಲ್ಯೂಸ್ 5,600.
ಓಕೆ, ಈಗ ಅದನ್ನ ರೇಷಿಯೋ ಮಾಡೋಣಂತೆ. 20,000 is to 5,600. These two zeros cancel out. 4 5s are 20. 0 ಉಳಿತು, 0 ಬರಿತಾ ಇದ್ದೀನಿ. ಹಾಗೆ 4 1s are 4, 16 ಆಯಿತು. 4 4s are 16. 225 225s are 50 and is to 2 7s are. ಆನ್ಸರ್ ಏನು ಬಂತಪ್ಪ ಅಂತಂದ್ರೆ 25 is to 14. ಸಾರಿ, 25 is to 7. Answer B is correct answer. Next question ನೋಡೋದಾದ್ರೆ, question number 3. Male employees of department E is what percent of employees living in city Z from department A? Male employees of department E. They are saying male employees of department E. ಈ ಡಿಪಾರ್ಟ್ಮೆಂಟ್ ನಲ್ಲಿ ಮೇಲ್ ಎಂಪ್ಲಾಯೀಸ್ ಎಷ್ಟಿದ್ದಾರೆ ಅದನ್ನ ಕಂಡುಹಿಡ್ಕೋಬೇಕಾಗತ್ತೆ. ಅಂಡ್ ವಾಟ್ ಪರ್ಸೆಂಟೇಜ್ ಆಫ್, ಎಷ್ಟು ಪರ್ಸೆಂಟ್ ಆಗ್ತಾರೆ ಮೇಲ್ ಎಂಪ್ಲಾಯೀಸ್ ಡಿಪಾರ್ಟ್ಮೆಂಟ್ ಇ ನಲ್ಲಿ ವರ್ಕ್ ಮಾಡೋರು. ಎದಕ್ಕೆ ಹೋಲಿಸಿದ್ರೆ ಎಂಪ್ಲಾಯೀಸ್ ಲಿವಿಂಗ್ ಇನ್ ಸಿಟಿ ಝಡ್ ಫ್ರಮ್ ಡಿಪಾರ್ಟ್ಮೆಂಟ್ ಎ. ಸಿಟಿ ಝಡ್ ನಲ್ಲಿ ಇರುವಂತ ಎಂಪ್ಲಾಯೀಸ್ ಡಿಪಾರ್ಟ್ಮೆಂಟ್ ಎ ನಲ್ಲಿ ಇರುವಂತ ಎಂಪ್ಲಾಯೀಸ್ಗೆ ಹೋಲಿಸಿದ್ರೆ ಎಷ್ಟು ಪರ್ಸೆಂಟೇಜ್ ಆಗ್ತಾರೆ ಅಂತ ಕೇಳಿದ್ದಾರೆ. ಫಸ್ಟ್ ಏನ್ ಮಾಡೋಣಂತೆ, ಕೊಟ್ಟಿರೋ ಹಾಗೆ ಇದ ಇನ್ಫಾರ್ಮೇಶನ್ ತಕೊಂಡ್ಬಿಡೋಣಂತೆ. ಡಿಪಾರ್ಟ್ಮೆಂಟ್ ಇ ಅಲ್ಲಿರುವಂತ ಮೇಲ್ ಎಂಪ್ಲಾಯೀಸ್ ಟೋಟಲ್ 36% ಎಂಪ್ಲಾಯೀಸ್ ಇದ್ದಾರೆ ಡಿಪಾರ್ಟ್ಮೆಂಟ್ ಇ ನಲ್ಲಿ ಔಟ್ ಆಫ್ 80,000. ಅದರಲ್ಲಿ ಔಟ್ ಆಫ್ 9 ಮೆಂಬರ್ಸ್ 8 ಮೆಂಬರ್ಸ್ ಆಫ್ ಮೇಲ್. ಅದರಲ್ಲಿ 9 ಜನರಲ್ಲಿ 8 ಜನ ಏನಿದಾರಪ್ಪ ಅಂದ್ರೆ ಮೇಲ್ ಇದ್ದಾರೆ. ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಎಷ್ಟು ಬರುತ್ತೆ ನೋಡಿ. 9 1 9, 9 4 36, 4 8 32 ಇಂಟು ಈ 0 ಹೋಗ್ತವೆ 800 ಆಗುತ್ತೆ. 8 4 37 ಇಂಟು 800. 8 2 16 ಒಂದ್ ಕೈಲ 8 3 24 1 25 ಅಂದ್ರೆ 25,600 ಮೆಂಬರ್ಸ್ ಆರ್ ಮೇಲ್ ಇನ್ ಡಿಪಾರ್ಟ್ಮೆಂಟ್ ಇ. ಡಿಪಾರ್ಟ್ಮೆಂಟ್ ಇ ನಲ್ಲಿ 25,600 ಪುರುಷರಿದ್ದಾರೆ ಎಂಪ್ಲಾಯೀಸ್. ಹಾಗೆ ಡಿಪಾರ್ಟ್ಮೆಂಟ್ ಇಗ್ ಬಂದ್ರೆ, ಇದಾಯ್ತು. ಎಗ್ ಬಂದ್ರೆ ಡಿಪಾರ್ಟ್ಮೆಂಟ್ ಎ ನಲ್ಲಿ ವರ್ಕ್ ಮಾಡುವಂತ ಸಿಟಿ ಝಡ್ ಅಲ್ಲಿ ಇರುವಂತ ಎಂಪ್ಲಾಯೀಸ್ ನ ನಂಬರ್ ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. 80,000 ಡಿಪಾರ್ಟ್ಮೆಂಟ್ ಎ ನಲ್ಲಿ ವರ್ಕ್ ಮಾಡ್ತಿರುವಂತವ್ರು 10% ಜನ. ಹಾಗೆ ಸಿಟಿ ಝಡ್ ನಲ್ಲಿ ಔಟ್ ಆಫ್ 10 ಮೆಂಬರ್ಸ್ 1 ಮೆಂಬರ್ ಸಿಟಿ ಝಡ್ ನಲ್ಲಿ ಇದ್ದಾರೆ. ಈ 10 ಹಾಗೆ ಈ 10 ಕ್ಯಾನ್ಸಲ್ ಆಗುತ್ತೆ. ಈ 10 ಹಾಗೆ ಈ 10 ಎರಡು ಕ್ಯಾನ್ಸಲ್ ಔಟ್ ಆಗುತ್ತೆ. 2 0 ತೆಗಿತಾ ಇದ್ದೀನಿ ಎರಡು ಸೈಡ್. 8 ಒಂದ್ಲೆ 8. ಟೋಟಲ್ 800 ಜನ ಎಲ್ಲಿದಾರಪ್ಪ ಅಂತ ಡಿಪಾರ್ಟ್ಮೆಂಟ್ ಎ ಲಿಂದ ಸಿಟಿ ಝಡ್ ನಲ್ಲಿ ವಾಸವಾಗಿದ್ದಾರೆ. ಡಿಪಾರ್ಟ್ಮೆಂಟ್ ಎ ನಲ್ಲಿ ವರ್ಕ್ ಮಾಡ್ಕೊಂತ ಸಿಟಿ ಝಡ್ ನಲ್ಲಿ ವಾಸವಾಗಿರುವಂತ ಜನ 800. ಈಗ ಏನ್ ಕೇಳಿದಾರಪ್ಪ ಅಂತಂದ್ರೆ ಇವ್ರಿಗೆ ಹೋಲಿಸಿದ್ರೆ ಎಷ್ಟು ಪರ್ಸೆಂಟೇಜ್ ಆಗ್ತಾರೆ. 25,600 ಜನ ಇವ್ರಿಗೆ ಹೋಲಿಸಿದ್ರೆ, ಯಾರಿಗೆ ಡಿಪಾರ್ಟ್ಮೆಂಟ್ ಎ ನಲ್ಲಿ ವರ್ಕ್ ಮಾಡುತ್ತಿರುವಂತ ಸಿಟಿನಲ್ಲಿ ಇಲ್ಲಿರುವಂತ ಸಿಟಿ ಎ ನಲ್ಲಿ ಇರುವಂತ ಜನಕ್ಕೆ ಹೋಲಿಸಿದ್ರೆ ಇವ್ರು ಎಷ್ಟು ಪರ್ಸೆಂಟೇಜ್ ಆಗ್ತಾರೆ ಅಂತ ಕೇಳಿದ್ದಾರೆ. ಯಾರಿಗೆ ಹೋಲಿಸ್ತಿದೀವಲ್ಲ ಅವ್ರನ್ನ ಕೆಳಗೆ ಬರಿಬೇಕು, ಯಾರಿಗೆ ಹೋಲಿಸ್ತಿದೀವಲ್ಲ ಅವ್ರನ್ನ ಮ್ಯಾಗ್ ಬರಿಬೇಕು. ವಿ ಜಸ್ಟ್ ರೈಟ್ ದ ನಂಬರ್ಸ್ of department E male in above and below department A in Z city. Okay? These 2 0 cancel out each other. 8 1s are 8 3s are 24. 8 2s are 16. 3200% or 3,200%. 3,200% ಜನ ಇದ್ದಾರೆ. 800 ಹೋಲಿಸಿದ್ರೆ 25,600 ಜನ.
Okay, next question ನೋಡಿ. How many employees of department A and C together are living in city Z? ಡಿಪಾರ್ಟ್ಮೆಂಟ್ A ಹಾಗೆ ಡಿಪಾರ್ಟ್ಮೆಂಟ್ C ಎಷ್ಟು ಜನ Z ನಲ್ಲಿ ವಾಸವಾಗಿದ್ದಾರೆ ಅಂತ ಕೇಳಿದ್ದಾರೆ. ಕ್ಯಾಲ್ಕುಲೇಟ್ ಮಾಡೋಣಂತೆ. ಫಸ್ಟ್ ಡಾಟಾ ಬರ್ಕೊಂಡ್ಬಿಡೋಣ. ಡಿಪಾರ್ಟ್ಮೆಂಟ್ A ಹಾಗೆ ಡಿಪಾರ್ಟ್ಮೆಂಟ್ C. ಡಿಪಾರ್ಟ್ಮೆಂಟ್ A ನಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 80,000 ಇಂಟು 10 ಡಿವೈಡೆಡ್ ಬೈ 100 ಹಾಗೆ ಡಿಪಾರ್ಟ್ಮೆಂಟ್ ಸಿ ನಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ 80,000 ಇಂಟು 12 ಡಿವೈಡೆಡ್ ಬೈ 100. ಅದರಲ್ಲಿ ಲಿವಿಂಗ್ ಜಡ್ ನಲ್ಲಿ ವಾಸವಾಗಿರುವಂತ ಜನರನ್ನ ಬರ್ಕೋಬೇಕಾದ್ರೆ 10 ಔಟ್ ಆಫ್ 1 ಮೆಂಬರ್ ಆರ್ ಲಿವಿಂಗ್ ಇನ್ ಜಡ್ ಸಿಟಿ ಫ್ರಮ್ ಡಿಪಾರ್ಟ್ಮೆಂಟ್ ಎ. 5 members out of 6 living in Z city from department C. Okay, calculate ಮಾಡಬೇಕಾದ್ರೆ E10 cancel out ಆಯ್ತು, 2 zeros cancel out, ಹಾಗೆ 6 ones are 6 twos are 12 and these 2 zeros cancel out. Here we get 800. Here 2 5s are 10, 10 8s are 80. These 2 zeros 8,000. We get the answer 8,800. 8,800 or 8,800. Option C is correct answer. Next question. How many employees working in department D who are living in Z? Z ನಲ್ಲಿ ವಾಸವಾಗಿರಬೇಕು, ಹಾಗೆ ಅವರೆಲ್ಲಿ ವರ್ಕ್ ಮಾಡ್ತಿರ್ಬೇಕು ಅಂತಂದ್ರೆ ಡಿಪಾರ್ಟ್ಮೆಂಟ್ ಡಿ ನಲ್ಲಿ ವರ್ಕ್ ಮಾಡ್ತಿರ್ಬೇಕು ಅಂತ ಮೆಂಬರ್ಸ್ ಎಷ್ಟಿದ್ದಾರೆ ಅಂತ ಕೇಳಿದ್ದಾರೆ. 5th ಕ್ವಶನ್ ಬರ್ಕೊಂಡ್ಬಿಡುವಂತೆ ಇನ್ಫಾರ್ಮೇಶನ್ ಎಲ್ಲ. ಡಿಪಾರ್ಟ್ಮೆಂಟ್ ಡಿ ಟೋಟಲ್ ಮೆಂಬರ್ಸ್ ಅಷ್ಟು 80,000. ಡಿಪಾರ್ಟ್ಮೆಂಟ್ ಡಿ ನಲ್ಲಿ ವರ್ಕ್ ಮಾಡ್ತಿರುವಂತ ಜನ 20%. ಹಾಗೆ Z ನಲ್ಲಿ ಇರುವಂತ ಮೆಂಬರ್ಸ್ ಎಷ್ಟಪ್ಪ ಅಂತಂದ್ರೆ out of 4 members 1 member in Z from department D. 4 ones calculate ಮಾಡಬೇಕಾದ್ರೆ 4 ones 4 5s 20. These 2 zeros cancel out. 8 5s 40 and these 2 zeros. We get answer 4,000. Option D is correct answer. ಇವತ್ತಿನ ಕ್ಲಾಸ್ನಲ್ಲಿ ನಾವು 5 ಕ್ವಶನ್ ನೋಡಿದ್ದೀವಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಕ್ವಶನ್ ನಂಬರ್ 7 ಡಾಟಾ ಇಂಟರ್ಪ್ರಿಟೇಷನ್ 7 ನೋಡೋಣಂತೆ. ಟ್ರೈ ಮಾಡಿ ಮನೆಯಲ್ಲಿ, ಟ್ರೈ ದಿಸ್ ಕ್ವಶನ್ಸ್ ಇನ್ ಹೋಮ್ ಅಂಡ್ ಕಾಮೆಂಟ್ ದ ಆನ್ಸರ್ ಬಿಲೋ ಬೈ ಗಿವಿಂಗ್ ದ ಕ್ವಶನ್ ನಂಬರ್ 1, question number 2, question number 3 in below this video comment section. Below this video in comment section answer the questions. Okay, just mention the option and question number only. Look at the question, go through the pie chart given below and answer the following question. The following pie chart gives information about products recently by Tata Motors. Tata Motors ಅವರು ರೀಸೆಂಟ್ ಆಗಿ ಲಾಂಚ್ ಮಾಡಿರುವಂತ ಪ್ರಾಜೆಕ್ಟ್ಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಟೋಟಲ್ ಸೇಲ್ಸ್ ಫಾರ್ Q1 ಫಾರ್ ಫೈನಾನ್ಸಿಯಲ್ ಇಯರ್ 2017-18 Q1 ನಲ್ಲಿ ಸೇಲ್ ಆಗಿರುವಂತ ಇನ್ಫಾರ್ಮೇಶನ್ ಇದು. 52,200 ಸೇಲ್ ಆಗಿದೆ. ಓಕೆ, ಸೇಲ್ಸ್ ಅಷ್ಟು ಅಮೌಂಟ್ ಅನ್ನೋಕ್ಕಿಂತ ಏನಪ್ಪಾ ಅಷ್ಟು ವ್ಯಾಲ್ಯೂದ್ದು ಸೇಲ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಸೇಲ್ಸ್ ಆಫ್ ಟಾಟಾ ಮೋಟರ್ಸ್ 80 ಮೋಟರ್ಸ್ ಹೆಕ್ಸಾ ಯಾವುದು ಬೋಲ್ಟ್ ಸೇಲ್ ಆದ್ರೆ 70 ಮೋಟರ್ಸ್ ಹೆಕ್ಸಾ ಸೇಲ್ ಆಗಿದ್ದಾವೆ. 85 ಕಾರ್ ಗಾಡಿ ನೆಕ್ಸಾನ್ ಸೇಲ್ ಆಗಿದ್ದಾವೆ. ಟ್ರೈಗೋರ್ 60, ಟಿಯಾಗೋ 65 ಹೀಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ದ ಡಾಟಾ ಗಿವನ್ ಇನ್ ಪೈ ಚಾರ್ಟ್ ಈಸ್ ಇನ್ ಡಿಗ್ರಿನಲ್ಲಿ ಇರುತ್ತೆ. 180 ಡಿಗ್ರಿ ಅಂತಂದ್ರೆ 360 ಡಿಗ್ರಿ ಟೋಟಲ್ ಒಂದು ಸರ್ಕಲ್ ಕವರ್ ಆಗಿರುತ್ತೆ. ಮೊನ್ನೆ ಕ್ವಶನ್ ನೋಡಿ, ದ
Tata Motors launched Tiago and Nexon under the theme of Made of Great. Calculate its percentage as total sale of Tata Motors. Tata Motors the percentage na calculate ಮಾಡಬೇಕಾಗುತ್ತೆ ಟಿಯಾಗೋ ಮತ್ತು ನೆಕ್ಸಾನ್ ಅದು ಟಾಟಾ ಮೋಟರ್ಸ್ ಗೆ ಹೋಲಿಸಿದ್ರೆ. Okay, next question ನೋಡಿ. Which mode has sales of 19.45% of total sales of the Tata Motors of all model? ಇದು model ಆಗಬೇಕು. Which model has sales of 19.45% of total sales of Tata Motors of all models together? ಯಾವ ಮಾಡೆಲ್ 19.45% ಸೇಲ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಕ್ಯಾಲ್ಕುಲೇಟ್ ದ ಡಿಫರೆನ್ಸ್ ಬಿಟ್ವೀನ್ ಆಫ್ ಕಾರ್ ಸೇಲ್ಸ್ ಆಫ್ ಟಿಯಾಗೋ ಅಂಡ್ ಟೈಗೋರ್. ಟೈಗೋರ್ ಮತ್ತು ಟಿಯಾಗೋ ಮಧ್ಯೆ ಇರುವಂತ ಡಿಫರೆನ್ಸ್ ನ ಕಂಡುಹಿಡಿದು ಹೇಳಬೇಕಾಗತ್ತೆ. ನೆಕ್ಸ್ಟ್, ದ ಟೋಟಲ್ ಸೇಲ್ ಆಫ್ ಟಿಯಾಗೋ, ಟೈಗೋರ್ ಅಂಡ್ ನೆಕ್ಸಾನ್ ಈಸ್ ಹೌ ಮಚ್ ಮೋರ್ ಪರ್ಸೆಂಟೇಜ್ ಆಫ್ ಹೆಕ್ಸಾ ಅಂಡ್ ಬೋಲ್ಟ್. ಹೆಕ್ಸಾ ಮತ್ತು ಬೋಲ್ಟ್ ಗೆ ಹೋಲಿಸಿದ್ರೆ ಟಿಯಾಗೋ, ಟೈಗೋರ್ ಅಂಡ್ ನೆಕ್ಸಾನ್ ಎಷ್ಟು ಹೆಚ್ಚಿಗೆ ಸೇಲ್ ಆಗಿದೆ ಅನ್ನೋದನ್ನ, ಎಷ್ಟು ಪರ್ಸೆಂಟೇಜ್ ಹೆಚ್ಚಿಗೆ ಸೇಲ್ ಆಗಿದೆ ಅನ್ನೋದನ್ನ ಹೇಳಬೇಕಾಗಿರುತ್ತೆ. ನೆಕ್ಸ್ಟ್, ದ ಡಿಫರೆನ್ಸ್ ಬಿಟ್ವೀನ್ ಸೇಲ್ ಆಫ್ ಟಿಯಾಗೋ ಅಂಡ್ ಟೈಗೋರ್ ಈಸ್ ಸೇಮ್ ದ ಡಿಫರೆನ್ಸ್ ಬಿಟ್ವೀನ್ ಸೇಲ್ ಆಫ್ ಡ್ಯಾಶ್. ಟಿಯಾಗೋ ಮತ್ತು ಟೈಗೋರ್ ಮಧ್ಯೆ ಬರುವಂತ ಡಿಫರೆನ್ಸ್ ಯಾವುದ್ರ ಮಧ್ಯೆ ಬರುವಂತ ಡಿಫರೆನ್ಸ್ ಗೆ ಸಮ ಆಗಿರುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ ನಲ್ಲಿ ಕೊಟ್ಟಿರುವಂತ ಆಪ್ಷನ್ ನೋಡ್ಕೋಬೇಕಾಗತ್ತೆ. ಓಕೆ, ಟ್ರೈ ಔಟ್ ದೀಸ್ ಕ್ವಶನ್ಸ್. ಈ ಕ್ವಶನ್ಸ್ ನ ಟ್ರೈ ಮಾಡಿ ಅಂಡ್ ಕಾಮೆಂಟ್ ದ ಆನ್ಸರ್ ಬಿಲೋ. ಆನ್ಸರ್ಸ್ ನ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೋಡೋಣಂತೆ ಇದ್ರ ಆನ್ಸರ್ಸ್ ನ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಯುವರ್ ಸಕ್ಸಸ್ ಈಸ್ ಅವರ್ ಮಿಷನ್. ವೆಲ್ಕಮ್ ಟು ಭವಜ್ಞಾನಾಂತರ, where learning is an adventure. Thank you one and all. I will meet you tomorrow.